ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಸ್ವಪ್ನ. ಸೊ ಇವತ್ತು ಒಂದು ಇನ್ಸಿಡೆಂಟ್ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಿರೋದು. ಸೊ ನಾನು ಲೈವ್ಗೂ ಕೂಡ ಬಂದಿದೆ. ಏನು ಅಂದರೆ, ರಾಮನಗರಿಂದ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೋ. ಸೊ ರಾಮನಗರದಿಂದ ಬ್ಯಾಂಗ್ಳೂರ್ಗೆ ನಾವು ಯೂಶ್ವಲಿ ಸರ್ವಿಸ್ ರೋಡಲ್ಲಿ ಹೋಗೋದು. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಲ್ಲೊಂದು ಹೈವೇ ಇದೆ ಅಲ್ವಾ. ಸೊ ಹೈವೇ ಹತ್ರ ಏನಾಯಿತು, ನಾವು ರಾಮನಗರದಿಂದ ಕಟ್ ತಗೊಳ್ತಿದ್ದೋ, ಅಂದರೆ ಬ್ಯಾಂಗ್ಳೂರ್ಗೆ ಹೋಗಬೇಕು ಅಂತ ಹೇಳಿ ಕಟ್ ತಗೋಬೇಕಾದ್ರೆ ಸಡನ್ನಾಗಿ ಅಲ್ಲಿ ತುಂಬ ಜನ ಇದ್ದರು. ಏನಕ್ಕೆ ಅಂತ ನಾವು ಇಳ್ದು ನೋಡೋಷ್ಟಲ್ಲಿ ಅಲ್ಲೇನಾಗಿದೆ ಅಂದರೆ, ಒಂದು ಕಾರ್, ಓಕೆನಾ, ಆ ಕಾರ್ ಬಂದುಬಿಟ್ಟು ಸ್ಕಾರ್ಪಿಯೋ ಕಾರ್ ಏನಾಗಿದೆ, ಕಂಪ್ಲೀಟಾಗಿ ಈ ಥರ ನೋಡಿ, ಈ ಥರ ಹತ್ಕೊಂಡು ಉರಿತಿದೆ. ಎಷ್ಟು ಅಂದರೆ ಸ್ಮೋಕ್ ಎಲ್ಲ ಎಷ್ಟು ಬರ್ತಿದೆ ಅಂದರೆ ಅಷ್ಟಿಷ್ಟಲ್ಲ. ಸೊ ಎಲ್ಲರೂ ನಾವೆಲ್ಲ ಏನು ಅಂದರೆ, ನಾವೆಲ್ಲ ನಿಂತ್ಕೊಂಡು ನೋಡ್ತಿದ್ದೀವಿ. ಅದು ಯಾರು ಏನು ಮಾಡೋಕ್ಕೆ ಹೋದ್ರೂ ಆ ಬೆಂಕಿ ಅಂತೂ ಹಾರ್ತಾನೆ ಇಲ್ಲ. ಯಾಕೆಂದರೆ ಅಷ್ಟು ಕಂಪ್ಲೀಟಾಗಿ ಉರಿತಿದೆ. ಏನಾಗಿದೆ ಅಂದರೆ, ಆ ಕಾರ್ಗೆ ಏನೋ ಇಂಜಿನಿಯರೋ ರೆಡಿ ಮಾಡಿಸ್ಕೊಂಡು ಬಂದಿದ್ದಾರೆ. ಅದು ನೋಡಿದ್ರೆ ಸಡನ್ನಾಗಿ ಬೆಂಕಿ ಹತ್ಕೊಬಿಟ್ಟಿದೆ. ಹೆಂಗೆ ಅಂದರೆ, ಆದರೆ ಯಾರಿಗೂ ಏನೂ ಆಗಿಲ್ಲ ಅಷ್ಟೇ. ಅದೊಂದು ಖುಷಿ ವಿಷಯ. ಏನು ಅಂದರೆ, ಅವ್ರಿಗೆ ಒಂದು ಸ್ವಲ್ಪ ಬೆಂಕಿ ಹತ್ಕೊಂಡಿದ ತಕ್ಷಣ ಅವ್ರು ಅಲ್ಲಿಂದ ಜಂಪ್ ಹಾಕ್ಬಿಟ್ಟಿದಾರಂತೆ. ಸೊ ಅದಕ್ಕೆ ಅದು ಯಾರಿಗೂ ಏನೂ ಆಗಿಲ್ಲ. ಬಟ್ ಕಾರ್ ಮಾತ್ರ ಕಂಪ್ಲೀಟಾಗಿ ಬೆಂಕಿ ಹತ್ಕೊಂಡು ಕಂಪ್ಲೀಟಾಗಿ ಉರಿತಿತ್ತು, ಅಷ್ಟು ಫುಲ್ಲು. ಸೊ ನಮಗೆ ಫೈರ್ ಎಕ್ಸಿಕ್ಯೂಷನ್ಗೆ ಫೋನ್ ಮಾಡಿದ ತಕ್ಷಣ ಅವ್ರು ನೋಡಿ ಎಷ್ಟು ಫಾಸ್ಟಾಗಿ ಬಂದರು ಅಂದರೆ, ಪಾಪ ಅವ್ರು ಬಂದಿಲ್ಲಲ್ಲ ಅಂದಿದ್ರೆ ಅಲ್ಲಿ ಎಷ್ಟು ಗಾಡಿಗಳು ಹೆಂಗೆಲ್ಲ ಆಗ್ಬಿಡ್ತಿತ್ತೋ ಗೊತ್ತಿಲ್ಲ. ಬಟ್ ನೋಡಿ, ಫೈರ್ ಎಕ್ಸಿಕ್ಯೂಷನ್ ಅವರು ಕಾಲ್ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ಬೇಗ ಬಂದು ಅವ್ರ ಕೆಲಸನ ಸ್ಟಾರ್ಟ್ ಮಾಡಿಕೊಂಡ್ರು. ಸೀರಿಯಸ್ಲಿ ಅವ್ರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅನಿಸುತ್ತೆ. ಅಷ್ಟು ಕ್ವಿಕ್ಕಾಗಿ ಅವ್ರ ಕೆಲಸನ ಸ್ಟಾರ್ಟ್ ಮಾಡಿಕೊಂಡು, ಅದು ಪಬ್ಲಿಕ್ಗಾಗಿರ್ಬೋದು, ಪಾಪ ಕಾರ್ ಓನರ್ಗಾಗಿ ಎಲ್ಲರಿಗೂ ಕೂಡ ಏನು ಹರ್ಟ್ ಆಗ್ದಂಗೆ ಬೇಗ ಕ್ಲಿಯರೆನ್ಸ್ ಅನ್ನೋದನ್ನ ಮಾಡಿದ್ರು. ಸೊ ನಾನು ಲೈವ್ಗೂ ಕೂಡ ಬಂದಿದೆ, ನೋಡ್ಬೋದು ನೀವು. ಎಷ್ಟು ಹತ್ಕೊಂಡು ಉರಿತಿದೆ ಅಂದರೆ, ಇನ್ನು ನಾವು ಅಲ್ಲೇ ಇದ್ದೀವಿ, ಕಂಪ್ಲೀಟಾಗಿ ಹತ್ಕೊಂಡು ಉರಿತಿತ್ತು. ಈಗ ಸ್ವಲ್ಪ ಅವ್ರು ಫೈರ್ ಎಕ್ಸಿಕ್ಯೂಷನ್ ಅವ್ರು ಬಂದ ಮೇಲೆ, ಅವ್ರು ಸ್ಟಾರ್ಟ್ ಮಾಡಿದ್ಮೇಲೆ ನೋಡಿ ಎಷ್ಟು ಕ್ವಿಕ್ಕಾಗಿ ಅವ್ರ ಕೆಲಸ, ಅವ್ರಿಗೆ ಒಂದು ಸೆಕೆಂಡ್ ಕೂಡ ನಿಲ್ದಂಗೆ ಬೇಗ ಅವ್ರ ಕೆಲಸ ಅನ್ನೋದನ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಆ್ಯಂಡ್ ಅದು ಅವ್ರ ಪಾಪ ಎಷ್ಟು ವಾಟರ್ ಹಾಕಿದ್ರು ಕೂಡ ಅದು ನಿಲ್ತಾನೆ ಇರಲಿಲ್ಲ. ಅಷ್ಟು ಫೈರ್ ಕಂಪ್ಲೀಟಾಗಿ ಹತ್ಕೊಬಿಟ್ಟಿತ್ತು. ಸೊ ಪಾಪ ಯಾರಿಗಾದರೆ ಏನು ಅಂದರೆ, ಯಾರಿಗೇನೂ ಆಗಿಲ್ಲ. ಅದೊಂದೇ ಖುಷಿ ವಿಷಯ ಅನ್ಬೋದು ನಾವು. ಪಾಪ ಕಾರ್ ನೋಡ್ಬೋದು ನೀವು, ಕಂಪ್ಲೀಟಾಗಿ ಕಾರ್ ವ್ಯಾನಿಷ್ ಆಗೋಗಿದೆ. ಅವರೆಲ್ಲ ಕ್ಲಿಯರ್ ಮಾಡ್ತಿದ್ದಾರೆ ಇವಾಗ ಫೈರ್ ಎಕ್ಸಿಕ್ಯೂಷನ್ ಅವ್ರು ಬಂದುಬಿಟ್ಟು. ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ, ಅಷ್ಟು ಕಂಪ್ಲೀಟಾಗಿ ಸ್ಮೋಕ್ ಎಲ್ಲ ತುಂಬ್ಕೊಬಿಟ್ಟಿದೆ ಅಲ್ಲಿ. ನೀವು ನೋಡ್ಬೋದು, ಅಲ್ಲಿ ನೋಡಿ, ನಾನು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋಸ್ ಎಲ್ಲ. ಸೊ ಇವಾಗ ಫೈರ್ ಎಕ್ಸಿಕ್ಯೂಷನ್ ಅವ್ರು ಬಂದು ಕಂಪ್ಲೀಟಾಗಿ ಅದು ಸಾಲ್ವ್ ಅನ್ನೋದನ್ನ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿನ್ನೂ ಕ್ರೌಡ್ ಹಂಗೆ ಇದೆ. ಸೊ ಈ ಒಂದು ಅಪ್ಡೇಟ್ ಕೊಡಬೇಕು ಅಂತ ನಾನು ಲೈವಿಗೆ ಬಂದಿದ್ದೆ, ಹಾಗೆ ಈ ಒಂದು ವಿಡಿಯೋ ಮಾಡಿದ್ದು ಕೂಡ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.